ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ನಿನ್ನೆ ಮೊನ್ನೆಯಿಂದ ಶುರುವಾಗಿರುವ ಸಮಸ್ಯೆ ಖಂಡಿತ ಅಲ್ಲ. ಹೀಗಾಗಿ ಜಿಬಿಎ ಅಧಿಕಾರಿಗಳು ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡೋರ ವಿರುದ್ಧ ವಿನೂತನವಾದಂತಹ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಇದಕ್ಕೆ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಏನದು ಅಭಿಯಾನ, ಜನ ಏನಂತಾರೆ, ಇದೆಲ್ಲದರ ಒಂದು ವರದಿ ಇಲ್ಲಿದೆ ನೋಡಿ. ಯಾರು ಒಂದಿಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪು. ಜಿಬಿಎನಿಂದ ನಿಮ್ಮ ಕಸ ನಿಮ್ಮ ಮನೆಗೆ ಕ್ಯಾಂಪೇನ್. ಪಾಲಿಕೆ ಅಭಿಯಾನಕ್ಕೆ ರೊಚ್ಚಿಗೆದ್ದ ಬೆಂಗಳೂರು ಜನ. ರಾಜಧಾನಿ ಬೆಂಗಳೂರಲ್ಲಿ ಕಸ ವಿಲೇವಾರಿ ಕದನ ಜೋರಾಗಿದೆ. ಜಿಬಿಎ ವಿರುದ್ಧ ಸಿಟಿ ಮಂದಿ ರೊಚ್ಚಿಗೆದ್ದಿದ್ದಾರೆ. ರಸ್ತೆ ಬದಿಯಲ್ಲಿ ಕಸ ಬಿಸಾಡೋರ ವಿರುದ್ಧ ಪ್ರಯೋಗಿಸಿದ ಹೊಸ ಅಸ್ತ್ರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನಿಮ್ಮ ಕಸ ನಿಮ್ಮ ಮನೆಗೆ ಅಭಿಯಾನವನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಬಟ್ ಇವ್ರ ಮನೆ ಕಸ ಎಲ್ಲ ತಗೊಂಡೋಗಿ ಸುರಿಯೋದು ಕೆಲವು ಅರ್ಥದಲ್ಲಿ ತಪ್ಪು ಅಂತ ನನ್ಗನ್ಸದೆ. ಯಾರೋ ಒಂದಿಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪೆ. ಕಸವನ್ನು ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿಯೇ ಇಡಿ. ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆ ಮಾಡುತ್ತೇವೆ ಎಂದು ಜಿಬಿಎ ಅಧಿಕಾರಿ ಕರಿಗೌಡ ಮನವಿ ಮಾಡಿದ್ದಾರೆ. ಕಸ ಎಸೆದ್ರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ, ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನ ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದ್ರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನ ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೆ ಕಸ ಇದ್ರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಮನೆ ಮುಂದೆ ಕಸ ಓಕೆ, ಆದ್ರೆ ಡ್ರಾಮಾ ಯಾಕೆ? ಜಿಬಿಎ ಕ್ಯಾಂಪೇನ್ಗೆ ಬಿಜೆಪಿ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ. ರಸ್ತೆ ಬದಿ ಕಸ ಬಿಸಾಡುವವರ ವಿರುದ್ಧ ಕ್ರಮ ಆಗ್ಲಿ, ಆದ್ರೆ ಮನೆಯ ಮುಂದೆ ಕಸ ಸುರಿಯೋದು ತಪ್ಪೆಂದಿದ್ದಾರೆ. ಕಸನ ತಗೊಂಡು ಮನೆ ಬಾಗಿಲು ಹಾಕುವಂತ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಏನು ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಇದು ಅವೈಜ್ಞಾನಿಕವಾಗಿ ಮಾಡುವಂತ ಒಂದು ಹಬ್ಬ. ಇದು ಸರಿನೇ ಅಲ್ಲ, ಇದು ಆಗ್ತೇ ಇಲ್ಲ. ಇದು ಮನೆ ಮುಂದೆ ಕಸ ಹಾಕಿ ಏನ್ ಸಾಧಿಸ್ತೀರಿ? ಮನೆ ಮುಂದ್ಗಡೆ ಕಸ ಎಸೆದ್ರು ಅಂತ ಹೇಳಿ ಮತ್ತೆ ಬೀದಿಲಿರ್ತಕ್ಕಂಥ ಎಲ್ಲ ಕಸ ತುಂಬಿಸ್ಕೊಂಡ್ಬಂದು ಆ ಮನೆಗಳ ಮುಂದೆ ಹಾಕಿದ್ರೆ ಅರ್ಥ ಇದೆಯಾ? ಅದರಿಂದ ಏನು ಸಾಧನೆ ಮಾಡ್ತಾರೆ? ಇಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿಯವರೆಗೆ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ಮಾಡಿದೆ. ಕಸದ ವಿಚಾರಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಇದೀಗ ಮತ್ತೆ ಜಿಬಿಎ ಎಲ್ಲೆಂದರಲ್ಲಿ ಕಸ ಸುರಿದ್ರೆ ಸುಮ್ಮನಿರಲ್ಲ, ನಿಮ್ಮ ಮನೆಗೆ ಅದೇ ಕಸ ಬರುತ್ತೆ ಅಂತ ಅಭಿಯಾನಕ್ಕೆ ಮುಂದಾಗಿದೆ. ಆದ್ರೆ ಈ ಕ್ಯಾಂಪೇನ್ಗೆ ರಾಜಧಾನಿ ಜನರು ವಿರೋಧಿಸಿದ್ದಾರೆ. ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ನಿನ್ನೆ ಮೊನ್ನೆಯಿಂದ ಶುರುವಾಗಿರುವ ಸಮಸ್ಯೆ ಖಂಡಿತ ಅಲ್ಲ. ಹೀಗಾಗಿ ಜಿಬಿಎ ಅಧಿಕಾರಿಗಳು ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡೋರ ವಿರುದ್ಧ ವಿನೂತನವಾದಂತಹ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಇದಕ್ಕೆ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಏನದು ಅಭಿಯಾನ, ಜನ ಏನಂತಾರೆ, ಇದೆಲ್ಲದರ ಒಂದು ವರದಿ ಇಲ್ಲಿದೆ ನೋಡಿ. ಯಾರು ಒಂದಿಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪು. ಜಿಬಿಎನಿಂದ ನಿಮ್ಮ ಕಸ ನಿಮ್ಮ ಮನೆಗೆ ಕ್ಯಾಂಪೇನ್. ಪಾಲಿಕೆ ಅಭಿಯಾನಕ್ಕೆ ರೊಚ್ಚಿಗೆದ್ದ ಬೆಂಗಳೂರು ಜನ. ರಾಜಧಾನಿ ಬೆಂಗಳೂರಲ್ಲಿ ಕಸ ವಿಲೇವಾರಿ ಕದನ ಜೋರಾಗಿದೆ. ಜಿಬಿಎ ವಿರುದ್ಧ ಸಿಟಿ ಮಂದಿ ರೊಚ್ಚಿಗೆದ್ದಿದ್ದಾರೆ. ರಸ್ತೆ ಬದಿಯಲ್ಲಿ ಕಸ ಬಿಸಾಡೋರ ವಿರುದ್ಧ ಪ್ರಯೋಗಿಸಿದ ಹೊಸ ಅಸ್ತ್ರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನಿಮ್ಮ ಕಸ ನಿಮ್ಮ ಮನೆಗೆ ಅಭಿಯಾನವನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಬಟ್ ಇವ್ರ ಮನೆ ಕಸ ಎಲ್ಲ ತಗೊಂಡೋಗಿ ಸುರಿಯೋದು ಕೆಲವು ಅರ್ಥದಲ್ಲಿ ತಪ್ಪು ಅಂತ ನನ್ಗನ್ಸದೆ. ಯಾರೋ ಒಂದಿಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪೆ.
ಕಸವನ್ನು ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿಯೇ ಇಡಿ, ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆ ಮಾಡುತ್ತೇವೆ ಎಂದು ಜಿಬಿಎ ಅಧಿಕಾರಿ ಕರಿಗೌಡ ಮನವಿ ಮಾಡಿದ್ದಾರೆ. ಕಸ ಎಸೆದ್ರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ, ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನ ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದ್ರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನ ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೆ ಕಸ ಇದ್ರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಮನೆ ಮುಂದೆ ಕಸ ಓಕೆ, ಆದ್ರೆ ಡ್ರಾಮಾ ಯಾಕೆ? ಜಿಬಿಎ ಕ್ಯಾಂಪೇನ್ಗೆ ಬಿಜೆಪಿ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ. ರಸ್ತೆ ಬದಿ ಕಸ ಬಿಸಾಡುವವರ ವಿರುದ್ಧ ಕ್ರಮ ಆಗ್ಲಿ, ಆದ್ರೆ ಮನೆಯ ಮುಂದೆ ಕಸ ಸುರಿಯೋದು ತಪ್ಪೆಂದಿದ್ದಾರೆ. ಕಸನ ತಗೊಂಡು ಮನೆ ಬಾಗಿಲು ಹಾಕುವಂಥ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಏನು ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಇದು ಅವೈಜ್ಞಾನಿಕವಾಗಿ ಮಾಡುವಂಥ ಒಂದು ಹಬ್ಬ. ಇದು ಸರಿನೇ ಅಲ್ಲ, ಇದು ಆಗ್ತೇ ಇಲ್ಲ. ಇದು ಮನೆ ಮುಂದೆ ಕಸ ಹಾಕಿ ಏನ್ ಸಾಧಿಸ್ತೀರಿ? ಮನೆ ಮುಂದ್ಗಡೆ ಕಸ ಎಸೆದ್ರು ಅಂತ ಹೇಳಿ ಮತ್ತೆ ಬೀದಿಲಿರ್ತಕ್ಕಂಥ ಎಲ್ಲ ಕಸ ತುಂಬಿಸ್ಕೊಂಡ್ಬಂದು ಆ ಮನೆಗಳ ಮುಂದೆ ಹಾಕಿದ್ರೆ ಅರ್ಥ ಇದೆಯಾ? ಅದರಿಂದ ಏನು ಸಾಧನೆ ಮಾಡ್ತಾರೆ? ಇಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿಯವರೆಗೆ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ಮಾಡಿದೆ. ಕಸದ ವಿಚಾರಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಇದೀಗ ಮತ್ತೆ ಜಿಬಿಎ ಎಲ್ಲೆಂದರಲ್ಲಿ ಕಸ ಸುರಿದ್ರೆ ಸುಮ್ಮನಿರಲ್ಲ, ನಿಮ್ಮ ಮನೆಗೆ ಅದೇ ಕಸ ಬರುತ್ತೆ ಅಂತ ಅಭಿಯಾನಕ್ಕೆ ಮುಂದಾಗಿದೆ. ಆದ್ರೆ ಈ ಕ್ಯಾಂಪೇನ್ಗೆ ರಾಜಧಾನಿ ಜನರು ವಿರೋಧಿಸಿದ್ದಾರೆ. ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ನಿನ್ನೆ ಮೊನ್ನೆಯಿಂದ ಶುರುವಾಗಿರುವ ಸಮಸ್ಯೆ ಖಂಡಿತ ಅಲ್ಲ. ಹೀಗಾಗಿ ಜಿಬಿಎ ಅಧಿಕಾರಿಗಳು ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡೋರ ವಿರುದ್ಧ ವಿನೂತನವಾದಂತಹ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಇದಕ್ಕೆ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಏನದು ಅಭಿಯಾನ, ಜನ ಏನಂತಾರೆ, ಇದೆಲ್ಲದರ ಒಂದು ವರದಿ ಇಲ್ಲಿದೆ ನೋಡಿ. ಯಾರೋ ಒಂದಿಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪು. ಜಿಬಿಎನಿಂದ ನಿಮ್ಮ ಕಸ ನಿಮ್ಮ ಮನೆಗೆ ಕ್ಯಾಂಪೇನ್. ಪಾಲಿಕೆ ಅಭಿಯಾನಕ್ಕೆ ರೊಚ್ಚಿಗೆದ್ದ ಬೆಂಗಳೂರು ಜನ. ರಾಜಧಾನಿ ಬೆಂಗಳೂರಲ್ಲಿ ಕಸ ವಿಲೇವಾರಿ ಕದನ ಜೋರಾಗಿದೆ. ಜಿಬಿಎ ವಿರುದ್ಧ ಸಿಟಿ ಮಂದಿ ರೊಚ್ಚಿಗೆದ್ದಿದ್ದಾರೆ. ರಸ್ತೆ ಬದಿಯಲ್ಲಿ ಕಸ ಬಿಸಾಡೋರ ವಿರುದ್ಧ ಪ್ರಯೋಗಿಸಿದ ಹೊಸ ಅಸ್ತ್ರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಿಮ್ಮ ಕಸ ನಿಮ್ಮ ಮನೆಗೆ ಅಭಿಯಾನವನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಬಟ್ ಇವ್ರ ಮನೆ ಕಸ ಎಲ್ಲ ತಗೊಂಡೋಗಿ ಸುರಿಯೋದು ಕೆಲವು ಅರ್ಥದಲ್ಲಿ ತಪ್ಪು ಅಂತ ನನ್ಗನ್ಸದೆ. ಯಾರೋ ಒಂದಿಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪೆ. ಕಸವನ್ನು ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿಯೇ ಇಡಿ, ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆ ಮಾಡುತ್ತೇವೆ ಎಂದು ಜಿಬಿಎ ಅಧಿಕಾರಿ ಕರಿಗೌಡ ಮನವಿ ಮಾಡಿದ್ದಾರೆ. ಕಸ ಎಸೆದ್ರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ, ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನ ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದ್ರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನ ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೆ ಕಸ ಇದ್ರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಮನೆ ಮುಂದೆ ಕಸ ಓಕೆ, ಆದ್ರೆ ಡ್ರಾಮಾ ಯಾಕೆ? ಜಿಬಿಎ ಕ್ಯಾಂಪೇನ್ಗೆ ಬಿಜೆಪಿ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ. ರಸ್ತೆ ಬದಿ ಕಸ ಬಿಸಾಡುವವರ ವಿರುದ್ಧ ಕ್ರಮ ಆಗ್ಲಿ, ಆದ್ರೆ ಮನೆಯ ಮುಂದೆ ಕಸ ಸುರಿಯೋದು ತಪ್ಪೆಂದಿದ್ದಾರೆ. ಕಸನ ತಗೊಂಡು ಮನೆ ಬಾಗಿಲು ಹಾಕುವಂಥ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಏನು ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಇದು ಅವೈಜ್ಞಾನಿಕವಾಗಿ
ಮಾಡುವಂತ ಒಂದು ಹಬ್ಬ ಇದು ಇದು ಸರಿನೇ ಅಲ್ಲ, ಇದು ಆಗ್ತೇ ಇಲ್ಲ. ಇದು ಮನೆ ಮುಂದೆ ಕಸ ಹಾಕಿ ಏನ್ ಸಾಧಿಸ್ತೀರಿ? ಮನೆ ಮುಂದ್ಗಡೆ ಕಸ ಎಸೆದ್ರು ಅಂತ ಹೇಳಿ ಮತ್ತೆ ಬೀದಿಲಿರ್ತಕ್ಕಂಥ ಎಲ್ಲ ಕಸ ತುಂಬಿಸ್ಕೊಂಬಂದು ಆ ಮನೆಗಳ ಮುಂದೆ ಹಾಕಿದ್ರೆ ಅರ್ಥ ಇದೆಯಾ? ಅದರಿಂದ ಏನು ಸಾಧನೆ ಮಾಡ್ತಾರೆ? ಇಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿಯವರೆಗೆ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ಮಾಡಿದೆ. ಕಸದ ವಿಚಾರಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಇದೀಗ ಮತ್ತೆ ಜಿಬಿಎ ಎಲ್ಲೆಂದರಲ್ಲಿ ಕಸ ಸುರಿದ್ರೆ ಸುಮ್ಮನಿರಲ್ಲ, ನಿಮ್ಮ ಮನೆಗೆ ಅದೇ ಕಸ ಬರುತ್ತೆ ಅಂತ ಅಭಿಯಾನಕ್ಕೆ ಮುಂದಾಗಿದೆ. ಆದ್ರೆ ಈ ಕ್ಯಾಂಪೇನ್ಗೆ ರಾಜಧಾನಿ ಜನರು ವಿರೋಧಿಸಿದ್ದಾರೆ.